ಮೀಡಿಯಂ ಸೋಷಿಯಲ್ ಸೈನ್ಸ್ ಲೆಸನ್ ಸುಲ್ತಾನ್ಸ್ ಆಫ್ ಡೆಲ್ಲಿ. ನಮ್ಮ ಭಾರತ ದೇಶವನ್ನು ಸಾಕಷ್ಟು ರಾಜರು ಆಳಿದರು. ಇದು 6ನೇ ತರಗತಿಯ 13ನೇ ಚಾಪ್ಟರ್ 13. ಬಿಗಿನಿಂಗ್ ಫ್ರಮ್ 18th century there were repeated inventions on our country from across the north western borders. ನೋಡಿ, 8ನೇ ಶತಮಾನದ ಆರಂಭದಿಂದಲೂ ಏನಪ್ಪ ಅಂದ್ರೆ ನಮ್ಮ ದೇಶದ ಮೇಲೆ ಸಾಕಷ್ಟು ಆಳ್ವಿಕೆ, ಸಾಕಷ್ಟು ದಾಳಿಗಳು ನಡೆದವು. These inventions aimed at looting the wealth, acquiring territories and spreading Islam. ಆ ದಾಳಿಗಳು ಏನಪ್ಪ ಅಂದ್ರೆ ಲೂಟಿಂಗ್ ಆಫ್ ವೆಲ್ತ್ ಅಂದ್ರೆ ನಮ್ಮ ದೇಶದ ಸಂಪತ್ತನ್ನೆಲ್ಲ ತಗೊಂಡು ಹೋಗಕತ್ರು, ಸಂಪತ್ತು ಕಳ್ತನ ಮಾಡ್ಕೊಂಡು ಹೋಗೋದು, ಅಕ್ವೈರಿಂಗ್ ಟೆರಿಟರೀಸ್ ಪ್ರದೇಶಗಳನ್ನ ಆಕ್ರಮಣ ಮಾಡಿಕೊಳ್ಳೋದು, ಮತ್ತು ಸ್ಪ್ರೆಡ್ಡಿಂಗ್ ಇಸ್ಲಾಂ. ಅವ್ರು ಏನಪ್ಪ ಅಂದ್ರೆ ತಮ್ಮ ಬೇರೆ ದೇಶದಿಂದ ಬಂದ ನಮ್ಮ ದೇಶದೊಳಗೆ ಏನಪ್ಪ ಅಂದ್ರೆ ಇಸ್ಲಾಂ ಧರ್ಮವನ್ನು ಪ್ರಚಾರ ಮಾಡಕತ್ರು, ಇಸ್ಲಾಂ ಧರ್ಮವನ್ನು ಹರಡಾಕತ್ರು. ದ ಅರಬ್ ಇನ್ವೆನ್ಷನ್ ಅಂದ್ರೆ ಅರಬ್ಬರ ದಾಳಿ. ನಮ್ಮ ಭಾರತ ದೇಶದ ಮೇಲೆ ಅರಬರು ಕೂಡ ದಾಳಿ ಮಾಡ್ತಾರು. ದ ಅರಬ್ಸ್ ವೇರ್ ದ ಫಸ್ಟ್ ಟು ಇನ್ವೇಡ್ ದ ಇಂಡಿಯನ್ ಟೆರಿಟರೀಸ್. ಅರಬರು ಏನಪ್ಪ ಅಂದ್ರೆ ಭಾರತ ಪ್ರದೇಶಗಳ ಮೇಲೆ ದಾಳಿ ಮಾಡಿದರೊಳಗೆ ಮೊದಲಿಗರಾಗಿದ್ದಾರೆ. ಅರಬ್ ಆರ್ಮಿ ಕಾನ್ಕರ್ಡ್ ಸಿಂಧ್ ಇನ್ ಮುಲ್ತಾನ್ ಇನ್ 1712 ಅರಬ್ ಸೈನ್ಯ ಏನಪ್ಪ ಅಂದ್ರೆ 712 ಇಸ್ವಿ ಒಳಗೆ ಏನಪ್ಪ ಅಂದ್ರೆ ಸಿಂಧ್ ಪ್ರಾಂತ್ಯ ಮತ್ತು ಮುಲ್ತಾನ್ ಪ್ರಾಂತ್ಯವನ್ನು ಅರಬರು ಗೆದ್ದುಕೊಂಡರು. ವಿತ್ ದಿಸ್ ದ ಇಸ್ಲಾಂ ಸ್ಟಾರ್ಟೆಡ್ ಸ್ಪ್ರೆಡಿಂಗ್ ರೂಟ್ಸ್ ಇನ್ ದ ನ್ಯೂಲಿ ಕಾಂಕರ್ಡ್ ಲ್ಯಾಂಡ್ಸ್. ಅವಾಗ ಏನಪ್ಪ ಅಂದ್ರೆ ಇಸ್ಲಾಂ ಧರ್ಮದವರು ಏನಪ್ಪ ಅಂದ್ರೆ ಹೊಸದಾಗಿ ನಮ್ಮ ದೇಶದೊಳಗೆ ಗೆದ್ದುಕೊಂಡಂತ ರಾಜ್ಯಗಳನ್ನು ಆಳ್ವಿಕೆ ಪ್ರಾರಂಭಿಸಿದರು. ಬಟ್ ವಿದಿನ್ ಅ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಕಾನ್ಕ್ವೆಸ್ಟ್ ಬೈ ಅರಬ್ಸ್ ಡಿಕ್ಲೈನ್. ಆದರೆ ಕೆಲವೇ ಸಮಯದಲ್ಲಿ ಏನಪ್ಪ ಅಂದ್ರೆ ಅರಬರು ನಮ್ಮ ದೇಶದೊಳಗೆ ಏನು ಗೆದ್ದಂಥ ಪ್ರದೇಶಗಳನ್ನು ಕೈ ಬಿಟ್ಟವು ಮತ್ತು ಅವರು ಸೋಲಲು ಪ್ರಾರಂಭಿಸಿದರು. ದ ಟರ್ಕಿಶ್ ಇನ್ವೆನ್ಷನ್ ಅರಬ್ಸ್. ಮತ್ತು ಅರಬ್ರೊಳಗೆ ತುರ್ಕರು ಅಂತೇಳಿ ಬರ್ತಾರೆ, ಅವರು ಕೂಡ ಭಾರತ ದೇಶದ ಮೇಲೆ ದಾಳಿ ಮಾಡಿದರು. ಅಬೌಟ್ 3 centuries ಆಫ್ಟರ್ ದ ಇನ್ವೆನ್ಷನ್ ಆಫ್ ಅರಬ್ಸ್, 300 ಶತಮಾನಗಳವರೆಗೆ ಅರಬರು ಏನಪ್ಪ ಅಂದ್ರೆ ದಾಳಿ ಮಾಡಿದರು. ಮೊಹಮ್ಮದ್ ಗಜನಿ ಆಫ್ ತುರ್ಕಿಶ್ ಒರಿಜಿನ್ ಅಟ್ಯಾಕ್ಡ್ ಇಂಡಿಯಾ. ಅವಾಗ 300 ಶತಮಾನಗಳವರೆಗೆ ಏನಪ್ಪ ಅಂದ್ರೆ ನೋಡಿ, ಅಬೌಟ್ 3 centuries ಆಫ್ಟರ್ ದ ಇನ್ವೆನ್ಷನ್ ಆಫ್ ಅರಬ್ಸ್, ಅರಬರ ನಮ್ಮ ದೇಶದ ಮೇಲೆ ಏನಪ್ಪ ಅಂದ್ರೆ ಆಕ್ರಮಣ ಮಾಡಿದ 300 ವರ್ಷಗಳ ನಂತರ ಮೊಹಮ್ಮದ್ ಗಜನಿ ಅನ್ನೋ ಬರ್ತಾನೆ. ಕೇಳ್ರಿ, ಮೊಹಮ್ಮದ್ ಗಜನಿ ಅನ್ನವ ಯಾರಪ್ಪ ಅಂದ್ರೆ ತುರ್ಕಿಶ್ ಒರಿಜಿನ್, ತುರ್ಕಿಸ್ತಾನದ ಮೂಲದವನಾದಂಥ ಮೊಹಮ್ಮದ್ ಗಜನಿ ಏನಪ್ಪ ಅಂದ್ರೆ ನಮ್ಮ ದೇಶದ ಮೇಲೆ ದಾಳಿ ಮಾಡ್ತಾನೆ. ಹ್ಯಾಂಗೆ ಮಾಡ್ತಾನಪ್ಪ ಅಂದ್ರೆ 17 ಬಾರಿ 17 times 17 ಬಾರಿ ಮೊಹಮ್ಮದ್ ಗಜನಿ ನಮ್ಮ ದೇಶದ ಮೇಲೆ ಯುದ್ಧ ಮಾಡಿ ದಾಳಿ ಮಾಡಿದ, ಸಾಕಷ್ಟು ಸಂಪತ್ತನ್ನು ತೆಗೆದುಕೊಂಡು ಹೋದ ಮೊಹಮ್ಮದ್ ಗಜನಿ. ಬಿಗಿನಿಂಗ್ ದ ಸುಲ್ತಾನ್ ಆಫ್ ಗಜನಿ ಎ ಸ್ಮಾಲ್ ಕಿಂಗ್ಡಮ್ ಇನ್ ಅಫ್ಘಾನಿಸ್ತಾನ. ಈ ಅಟ್ಯಾಕ್ಡ್ ಇಂಡಿಯಾ 17 times. ಅವನು ಏನಪ್ಪ ಅಂದ್ರೆ ಭಾರತ ದೇಶದ ಮೇಲೆ ಮೊಹಮ್ಮದ್ ಗಜನಿ, ತುರ್ಕಿಸ್ತಾನದ ಮೂಲದವನಾದಂಥ ಮೊಹಮ್ಮದ್ ಗಜನಿ, ಅವನು ಈಗಲೂ ಕೂಡ ಗಜನಿ ಎಂಬ ಊರೈತೆ ಅಫ್ಘಾನಿಸ್ತಾನದಾಗ. ಈ ಅಟ್ಯಾಕ್ಡ್ ಇಂಡಿಯಾ 17 times. ಅವನು ಭಾರತ ದೇಶವನ್ನು 17 ಬಾರಿ ಆಕ್ರಮಣ ಮಾಡ್ತಾನೆ. ಭಾರತ ದೇಶದ ಮೇಲೆ ಆಕ್ರಮಣ ಮಾಡಿ ಸಾಕಷ್ಟು ಹಿಂದೂಗಳನ್ನು ಕೊಲೆ ಮಾಡ್ತಾನೆ, ಮುಸ್ಲಿಂ ಇದ್ದ, ಮತ್ತು ಸಾಕಷ್ಟು ದೇವಾಲಯಗಳನ್ನು ಲೂಟಿ ಮಾಡ್ತಾನೆ. ಆ ದೇವಾಲಯಗಳಿದ್ದಂಥ ಶಿವಲಿಂಗ ಇರ್ತೈತೆ ನಮ್ಮ ಹಿಂದೂಗಳ ಶಿವನ ಲಿಂಗ, ಆ ಶಿವಲಿಂಗವನ್ನು ಹೊಡಿದಾತಾನು. ಅದನ್ನೆಲ್ಲ ಅದ್ರ ಕಲ್ಲಿನ ಚೂರುಗಳನ್ನು ತೆಗೆದುಕೊಂಡು ಹೋಗಿ ತಮ್ಮ ದೇಶದ ಮಸೀದಿ ಇರ್ತಾರ, ಆ ಮಸೀದಿಗಳ ಕಟ್ಟಿ ಕಲ್ಲು ಮಾಡಿಬಿಡ್ತಾನೆ ಅಂತ. ನೆಕ್ಸ್ಟ್, ಆಸ್ ಎ ರಿಸಲ್ಟ್ ಸೆವರಲ್ ವೆಲ್ದಿ ಸಿಟೀಸ್ ಇನ್ ಇಂಡಿಯಾ ವರ್ ಡಿಸ್ಟ್ರಾಯ್ಡ್. ಈ ಮೊಹಮ್ಮದ್ ಗಜನಿ ಆಕ್ರಮಣದಿಂದ ಭಾರತದಲ್ಲಿದ್ದ ಸಾಕಷ್ಟು ಏನಪ್ಪ ಅಂದ್ರೆ ನಗರಗಳು, ಶ್ರೀಮಂತ ನಗರಗಳೆಲ್ಲವೂ ಹಾಳಾಗಿಬಿಟ್ಟು ನಮ್ಮ ದೇವಾಲಯಗಳನ್ನು ಹಾಳು ಮಾಡಿದ, ಶ್ರೀಮಂತ ನಗರಗಳನ್ನು ಎಲ್ಲ ಹಾಳು ಮಾಡಿ ಎಷ್ಟು ವಜ್ರ ವೈಡೂರ್ಯ ಬಂಗಾರ ಮುತ್ತು ರತ್ನಗಳನ್ನು ಎಲ್ಲವನ್ನೂ ಕದ್ದುಕೊಂಡು ಲೂಟಿ ಮಾಡ್ಕೊಂಡು ಅವ್ರ ದೇಶಕ್ಕೆ ತೆಗೆದುಕೊಂಡು ಹೋದ. ಯಾರಪ್ಪ ಅಂದ್ರೆ ಮೊಹಮ್ಮದ್ ಗಜನಿ. ರಿಲಿಜಿಯಸ್ ಸೆಂಟರ್ಸ್ ವೇರ್ ಡಿಸ್ಟ್ರಾಯ್ಡ್. ಮತ್ತು ಧಾರ್ಮಿಕ ಕೇಂದ್ರಗಳನ್ನು ಏನಪ್ಪ ಅಂದ್ರೆ ಹಾಳು ಮಾಡಿದ. ದೀಸ್ ಇನ್ಕ್ಲೂಡ್ ಶ್ರೀಕೃಷ್ಣ ಟೆಂಪಲ್ ಆಫ್ ಮಥುರಾ ಆ್ಯಂಡ್ ಸೋಮನಾಥ ಟೆಂಪಲ್ ಆಫ್ ಗುಜರಾತ್. ಇವು ಏನಪ್ಪ ಅಂದ್ರೆ ಮಥುರಾದ ಶ್ರೀಕೃಷ್ಣ ದೇವಾಲಯನ ಮತ್ತು ಗುಜರಾತಿನ ಸೋಮನಾಥ ದೇವಾಲಯ, ಇವು ಎಲ್ಲವುಗಳ ಮೇಲೂ ದಾಳಿ ಮಾಡ್ತಾನೆ. ಯಾರು? ಮೊಹಮ್ಮದ್ ಗಜನಿ. ಸೋಮನಾಥ ದೇವಾಲಯಗಳೊಳಗೆ ದಾಳಿ ಮಾಡ್ತಾನು. ನೋಡಿ, ಮೊಹಮ್ಮದ್ ಗೌರಿ. ಇನ್ನು ಮೊಹಮ್ಮದ್ ಗಜನಿ ಆದಮೇಲೆ ಯಾರಪ್ಪ ಅಂದ್ರೆ ಇವ್ರು ಎಲ್ಲರೂ ಇಬ್ಬರು ನಮ್ಮ ದೇಶದ ಮೇಲೆ ದಾಳಿ ಮಾಡಿದವರಿಗೆ ಪ್ರಮುಖರು ಇವರು. ಯಾರು? ಮೊಹಮ್ಮದ್ ಗೌರಿ. ಡ್ಯೂರಿಂಗ್ ದ ಲ್ಯಾಟರ್ ಪೀರಿಯಡ್ ಆಫ್ ಪಾರ್ಟ್ ಆಫ್ ದ 12th century, ಮೊಹಮ್ಮದ್ ಗೋರಿ ಆಫ್ ಅಫ್ಘಾನಿಸ್ತಾನ್ invaded India and seized the provinces of South Sindh and Punjab. During the later part of the 12th century, 12ನೇ ಶತಮಾನದಲ್ಲಿ ಮೊಹಮ್ಮದ್ ಗೋರಿ ಏನಪ್ಪ ಅಂದ್ರೆ ಇವು ಎಲ್ಲೇವಪ್ಪ ಅಂದ್ರೆ ಅಫ್ಘಾನಿಸ್ತಾನದವ. ಈ ಭಾರತ ಒಂದು ಹೆಂಗೆ ದೇಶ ಐತಿ ಹಂಗೆ ಅಫ್ಘಾನಿಸ್ತಾನ ದೇಶ ಐತಿ, ಪಾಕಿಸ್ತಾನ, ಇಂಡಿಯಾ, ಅಫ್ಘಾನಿಸ್ತಾನ, ಆಸ್ಟ್ರೇಲಿಯಾ ಹಿಂಗೆ ದೇಶಗಳದಾವ. ಆ ಅಫ್ಘಾನಿಸ್ತಾನದಿಂದ ಬಂದಂತಹ
ಯಾರಪ್ಪ ಅಂದ್ರೆ ಮೊಹಮ್ಮದ್ ಗೋರಿ ಸಿಂಧ್ ಮತ್ತು ಪಂಜಾಬ್ ಪ್ರಾಂತವನ್ನು ವಶಪಡಿಸಿಕೊಂಡ. ವೆನ್ ಹಿ ಮೇಡ್ ಫರ್ದರ್ ಅಡ್ವಾನ್ಸ್, ಪೃಥ್ವಿರಾಜ್ ಚೌಹಾಣ್ ದ ಕಿಂಗ್ ಆಫ್ ದೆಹಲಿ ಡಿಪ್ಯೂಟೆಡ್ ಗೋರಿ ಇನ್ ದ ಫಸ್ಟ್ ಬ್ಯಾಟಲ್ ಆಫ್ ತರಾಯಿನ್. ತರಾಯಿನ ಕಾಳದ ಮೊದಲಿಗೆ ಒಂದು ತರಾಯಿನ ಕಾಳ ಆಕತಿ. ಆ ತರಾಯಿನ ಕಾಳದೊಳಗೆ ಪೃಥ್ವಿರಾಜ್ ಚೌಹಾಣ್ ಮತ್ತು ಮೊಹಮ್ಮದ್ ಗೋರಿಯ ಮಧ್ಯದಲ್ಲಿ ತರಾಯಿನ ಕಾಳಗ ಯುದ್ಧ ಆಕತಿ. ಆ ಯುದ್ಧದಲ್ಲಿ ಏನಪ್ಪ ಅಂದ್ರೆ ಮೊದಲನೇ ತರಾಯಿನ ಕಾಲದಲ್ಲಿ ಮೊಹಮ್ಮದ್ ಗೋರಿ ಸೋಲ್ತಾನು. ಪೃಥ್ವಿರಾಜ್ ಚೌಹಾಣ್ ಭಾರತದ ಹಿಂದೂ ದೊರೆಯಾದಂಥ ಪೃಥ್ವಿರಾಜ್ ಚೌಹಾಣ್ ಗೆದಿತಾನು. ಹವೆವರ್ ದ ಫಾಲೋವಿಂಗ್ ಇಯರ್ ಗೋರಿ ಇನ್ವೇಡೆಡ್. ಹವೆವರ್ ದ ನೋಡಿ ಸಾಕಷ್ಟು ವರ್ಷಗಳೊಳಗೆ ಗೋರಿ ಏನಪ್ಪ ಅಂದ್ರೆ ದಾಳಿ ಮಾಡಿದ. ಡಿಫೀಟೆಡ್ ಅಂಡ್ ಕಿಲ್ ಪೃಥ್ವಿರಾಜ್ ಇನ್ ದ ಸೆಕೆಂಡ್ ಬ್ಯಾಟಲ್ ಆಫ್ ತರಾಯಿನ್. ಮೊದಲನೇ ತರಾಯಿನ್ ಯುದ್ಧದಲ್ಲಿ ಮೊಹಮ್ಮದ್ ಗೋರಿ ಸೋತಿರ್ತಾನು, ಪೃಥ್ವಿರಾಜ್ ಚೌಹಾಣ್ ಗೆದ್ದಿರ್ತಾನ. ಅವಾಗ ಪೃಥ್ವಿರಾಜ್ ಚೌಹಾಣ್ ಮೊಹಮ್ಮದ್ ಗೋರಿಗೆ ಜೀವದಾನ ಮಾಡಿರ್ತಾನ. ಅದನ್ನ ಮತ್ತೆ ಎರಡನೇ ಸಲನು ಮೊಹಮ್ಮದ್ ಗೋರಿ ಯುದ್ಧ ಮಾಡ್ತಾನ. ಆ ಎರಡನೇ ಸಲ ಯುದ್ಧ ಮಾಡಿದಾಗ ಸಂದರ್ಭದಲ್ಲಿ ಏನಪ್ಪಾ ಅಂದ್ರೆ ಎರಡನೇ ಸಲ ಯುದ್ಧ ಮಾಡಿದಾಗ ಅವಾಗ ಪೃಥ್ವಿರಾಜ್ ಚೌಹಾಣ್ ಸೋಲ್ತಾನ, ಮೊಹಮ್ಮದ್ ಗೋರಿ ಗೆದಿತಾನ. ಅವಾಗ ಪೃಥ್ವಿರಾಜ್ ಚೌಹಾಣ್ ನನ್ನ ಏನಪ್ಪಾ ಅಂದ್ರೆ ಮೊಹಮ್ಮದ್ ಗೋರಿ ಕೊಂದು ಬಿಡ್ತಾನು. ದೆಹಲಿ ಕೇಮ್ ಅಂಡರ್ ದ ಕಂಟ್ರೋಲ್ ಆಫ್ ಮೊಹಮ್ಮದ್ ಗೋರಿ. ಅವಾಗ ನಮ್ಮ ಭಾರತ ದೇಶದ ದೆಹಲಿ ಏನಪ್ಪಾ ಅಂದ್ರೆ ಮೊಹಮ್ಮದ್ ಗೋರಿ ಅಧೀನದಲ್ಲಿ ಬರುತ್ತದೆ. ಮೊಹಮ್ಮದ್ ಗೋರಿ ಟ್ರಾನ್ಸ್ಫರ್ಡ್ ದ ಕಾಂಕರ್ಡ್ ಟೆರಿಟೋರೀಸ್ ಅಂದ್ರೆ ಪ್ರದೇಶಗಳು, ಟೆರಿಟೋರೀಸ್ ಟು ದ ಜನರಲ್ ಕುತುಬುದ್ದೀನ್ ಐಬಕ್. ಮೊಹಮ್ಮದ್ ಗೋರಿ ಏನಪ್ಪಾ ಅಂದ್ರೆ ಭಾರತ ದೇಶದಲ್ಲಿ ಗೆದ್ದುಕೊಂಡಂತಹ ಪ್ರದೇಶಗಳನ್ನು ತನ್ನ ಗುಲಾಮನಾದಂತಹ ತನ್ನ 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 ಮಂತ್ರಿಯಾದಂಥ ತನ್ನ ಗುಲಾಮನಾದಂತಹ ಕುತುಬುದ್ದೀನ್ ಐಬಕನಿಗೆ ಬಿಟ್ಟು ಕೊಡ್ತಾನ. ಎವರ್ ಸಿನ್ಸ್ ಐಬಕ್ ಸ್ಟಾರ್ಟೆಡ್ ರೂಲಿಂಗ್ ಆಸ್ ಸುಲ್ತಾನ್ ಆಫ್ ಡೆಲ್ಲಿ. ಅಲ್ಲಿಂದ ಏನಪ್ಪಾ ಅಂದ್ರೆ ಕುತುಬುದ್ದೀನ್ ಐಬಕ್ ದೆಹಲಿಯ ಸುಲ್ತಾನನಾಗಿ ಆಡಳಿತವನ್ನು ಪ್ರಾರಂಭಿಸ್ತಾನು. ಸ್ಲೇವ್ ಡೈನಾಸ್ಟಿ ಅಂತ ಬರ್ತದೆ. ದೆಹಲಿಯನ್ನು ಆಳಿದವರಲ್ಲಿ ಸ್ಲೇವ್ ಡೈನಾಸ್ಟಿ ಅಂದ್ರೆ ಯಾವುದಪ್ಪ ಅಂದ್ರೆ ಗುಲಾಮಿ ಸಂತತಿ. ಗೋರಿ ಟ್ರಾನ್ಸ್ಫರ್ಡ್ ದ ಕಾಂಕರ್ಡ್ ಟೆರಿಟರೀಸ್ ಟು ಜನರಲ್ ಕುತುಬುದ್ದೀನ್ ಐಬಕ್. ಮೊಹಮ್ಮದ್ ಗೋರಿ ಏನಪ್ಪಾ ಅಂದ್ರೆ ಭಾರತದಲ್ಲಿ ಗೆದ್ದುಕೊಂಡಂತ ಪ್ರದೇಶಗಳನ್ನು ತನ್ನ ಗುಲಾಮನಾದಂಥ ತನ್ನ ಜನರಲ್ ಆದಂಥ ಕುತುಬುದ್ದೀನ್ ಐಬಕ್ಗ ಬಿಟ್ಟು ಕೊಡುತ್ತಾನೆ. ಆಫ್ಟರ್ ದ ಡೆತ್ ಆಫ್ ಗೋರಿ ಕುತುಬುದ್ದೀನ್ ಐಬಕ್ ಸ್ಟಾರ್ಟೆಡ್ ರೂಲಿಂಗ್ ಡೆಲ್ಲಿ ಇಂಡಿಪೆಂಡೆಂಟ್ಲಿ. ಯಾವಾಗ ಮೊಹಮ್ಮದ್ ಗೋರಿ ಸಾಯ್ತಾನೋ, ಮೊಹಮ್ಮದ್ ಗೋರಿ ಸತ್ತ ನಂತರ ಏನಪ್ಪಾ ಅಂದ್ರೆ ಕುತುಬುದ್ದೀನ್ ಐಬಕ್ ತಾನೇ ಒಬ್ಬರೇ ಸ್ವತಂತ್ರವಾಗಿ ಆಡಳಿತ ನಡೆಸಕ್ಕೆ ಬಿಡ್ತಾನೋ ದೆಹಲಿ ಒಳಗೆ. ದೆಹಲಿ ವಾಸ್ ರೂಲ್ಡ್ ಬೈ 5 ಡೈನಾಸ್ಟೀಸ್, ನೇಮ್ಲಿ ಸ್ಲೇವ್ ಡೈನಾಸ್ಟಿ, ಖಿಲ್ಜಿ ಡೈನಾಸ್ಟಿ, ತುಘಲಕ್ ಡೈನಾಸ್ಟಿ, ಸಯ್ಯದ್ ಮತ್ತು ಲೋಧೀಸ್ ಡೈನಾಸ್ಟಿ. ದೆಹಲಿ ಅನ್ನೋ 5 ರಾಜ ಮನೆತನಗಳು ಆಯ್ತು. ಮೊದಲನೇ ಮನೆತನ ಯಾವಪ್ಪ ಅಂದ್ರೆ ಸ್ಲೇವ್ ಡೈನಾಸ್ಟಿ ಮೀನ್ಸ್ ಗುಲಾಮಿ ಸಂತತಿ. ಯಾವಪ್ಪ ಅಂದ್ರೆ ಕುತುಬುದ್ದೀನ್ ಐಬಕ್ ಇವ ಮೊಹಮ್ಮದ್ ಗೋರಿಯ ಗುಲಾಮನಾಗಿದ್ದ. ಮೊಹಮ್ಮದ್ ಗೋರಿ ಭಾರತದಲ್ಲಿ ಗೆದ್ದುಕೊಂಡಂತ ಪ್ರದೇಶಗಳನ್ನು ಎಲ್ಲವನ್ನೂ ಕುತುಬುದ್ದೀನ್ ಐಬಕ್ಗೆ ಬಿಟ್ಟುಕೊಟ್ಟ. ಮೊಹಮ್ಮದ್ ಗೋರಿಯ ಮರಣದ ನಂತರ ಕುತುಬುದ್ದೀನ್ ಐಬಕ್ ಸ್ವತಂತ್ರವಾಗಿ ದೆಹಲಿಯಲ್ಲಿ ಆಡಳಿತವನ್ನು ಪ್ರಾರಂಭಿಸಿದ. ಕುತುಬುದ್ದೀನ್ ವಾಸ್ ಅ ಸ್ಲೇವ್ ಆಫ್ ಮೊಹಮ್ಮದ್ ಗೋರಿ. ಕುತುಬುದ್ದೀನ್ ಐಬಕ್ ಯಾರಪ್ಪ ಅಂದ್ರೆ ಮೊಹಮ್ಮದ್ ಗೋರಿ ಅಫ್ಘಾನಿಸ್ತಾನದಾದಂಥ ಮೊಹಮ್ಮದ್ ಗೋರಿಯ ಗುಲಾಮನಾಗಿದ್ದ. ಹೆನ್ಸ್ ಹಿಸ್ ಡೈನಾಸ್ಟಿ ವಾಸ್ ಕಾಲ್ಡ್ ಸ್ಲೇವ್ ಡೈನಾಸ್ಟಿ. ಆದ್ದರಿಂದ ಏನಪ್ಪಾ ಅಂದ್ರೆ ಅವರ ಡೈನಾಸ್ಟಿಯನ್ನು ಸ್ಲೇವ್ ಡೈನಾಸ್ಟಿ ಎಂದು ಕರೆಯುತ್ತಾರೆ. ಸ್ಲೇವ್ ಅಂದ್ರೆ ಗುಲಾಮಿ ಸಂತತಿ ಎಂದು ಕರೆಯುತ್ತಾರೆ. ಹಿ ಸ್ಟ್ರೆಂಥನ್ಡ್ ದ ತುರ್ಕಿಶ್ ರೂಲ್ ಇನ್ ಇಂಡಿಯಾ ಬೈ ಡಿಫೀಟಿಂಗ್ ಹಿಸ್ ಎನಿಮೀಸ್. ಅವನು ಏನಪ್ಪಾ ಅಂದ್ರೆ ಇವನು ತುರ್ಕ ಮೂಲದವನೇ. ಇವನು ಏನಪ್ಪಾ ಅಂದ್ರೆ ತನ್ನ ಶತ್ರುಗಳನ್ನು ನಾಶ ಮಾಡಿ ಭಾರತದೊಳಗೆ ಭದ್ರವಾದ ಸಾಮ್ರಾಜ್ಯವನ್ನು ಕಟ್ಟಿದ. ಟು ಮಾರ್ಕ್ ಹಿಸ್ ವಿಕ್ಟರಿ ಹಿ ಸ್ಟಾರ್ಟೆಡ್ ಕನ್ಸ್ಟ್ರಕ್ಟಿಂಗ್ ಕುತುಬ್ ಮಿನಾರ್ ಅಟ್ ಮೆಹರೂನಿ ನಿಯರ್ ದೆಹಲಿ. ಇವನು ಏನಪ್ಪಾ ಅಂದ್ರೆ ತನ್ನ ಯುದ್ಧಗಳ ಸವಿನೆನಪಿಗಾಗಿ ಕುತುಬುದ್ದೀನ್ ಐಬಕನು ಏನು ಮಾಡಿದಪ್ಪ ಅಂದ್ರೆ ಕುತುಬ್ ಮಿನಾರ್ ಎಟ್ ಮೆಹರೂನಿ ನಿಯರ್ ದೆಹಲಿ. ದೆಹಲಿ ಒಳಗೆ ಏನಪ್ಪಾ ಅಂದ್ರೆ ಕುತುಬ್ ಮಿನಾರನ್ನು ಕಟ್ಟಿಸಲು ಪ್ರಾರಂಭಿಸಿದ. ಲೇಟರ್ ಇಟ್ ವಾಸ್ ಕಂಪ್ಲೀಟೆಡ್ ಡ್ಯೂರಿಂಗ್ ದ ಪೀರಿಯಡ್ ಆಫ್ ಸುಲ್ತಾನ್ ಇಲ್ತಮಿಷ್. ಕುತುಬುದ್ದೀನ್ ಐಬಕ್ ಏನಪ್ಪಾ ಅಂದ್ರೆ ಕುತುಬುದ್ದೀನ್ ಐಬಕ್ ಕುತುಬ್ ಮಿನಾರನ್ನು ಪ್ರಾರಂಭಿಸಿದ, ಆದರೆ ಅದು ಪೂರ್ಣಗೊಂಡಿದ್ದು ಸುಲ್ತಾನ್ ಇಲ್ತಮಿಷನ ಕಾಲದಲ್ಲಿ. ದ ಓನ್ಲಿ ಫಿಮೇಲ್ ರೂಲರ್ ಡ್ಯೂರಿಂಗ್ ದ ಸುಲ್ತಾನೇಟ್ ಪೀರಿಯಡ್ ವಾಸ್ ರಜಿಯಾ ಸುಲ್ತಾನ. ಒಬ್ಬಳು ಮಹಿಳಾ ಆಡಳಿತಗಾರ್ತಿ ಯಾರಪ್ಪ ಅಂದ್ರೆ ದೆಹಲಿ ಸುಲ್ತಾನರಲ್ಲಿ ರಜಿಯಾ ಬೇಗಂ ಅಂತಾರೋ ಅಥವಾ ರಜಿಯಾ ಸುಲ್ತಾನ ಅಂತ ಕರೀತಾರೆ. ಒಬ್ಬಕ್ಕಿನ ಹೆಣ್ಣು ಮಗಳು. ದ ಡ್ಯೂರಿಂಗ್ ಸುಲ್ತಾನ ವುಡ್ ಗಿವ್ ಜಸ್ಟಿಸ್ ಇನ್ ದ ರಾಯಲ್ ಕೋರ್ಟ್. ನೋಡಿ, ದ ಡೇರಿಂಗ್ ಸುಲ್ತಾನ ವುಡ್ ಗಿವ್ ಜಸ್ಟಿಸ್ ಟು ದ ರಾಯಲ್ ಕೋರ್ಟ್. ಅವಳು ಏನಪ್ಪಾ ಅಂದ್ರೆ ತನ್ನ ರಾಜ್ಯರ ಆಸ್ಥಾನಕ್ಕೆ ಬಹಳ ಗೌರವವನ್ನು ಕೊಡ್ತಾ ಇದ್ರು. ಸಿ ಡ್ರೆಸ್ಡ್ ಹರ್ಸೆಲ್ಫ್ ಆಸ್ ಅ ಮ್ಯಾನ್ ಅಂಡ್ ಲೆಡ್ ಆರ್ಮಿ ಇನ್ ದ ಬ್ಯಾಟಲ್ ಫೀಲ್ಡ್. ಆ ರಜಿಯಾ ಸುಲ್ತಾನ ಏನಪ್ಪಾ ಅಂದ್ರೆ ಹೆಂಗಾಗಿದ್ರಪ್ಪ ಅಂದ್ರೆ ಅವಳು ತಾನು ಕೂಡ ಪುರುಷರ ವೇಷಗಳನ್ನು ಧರಿಸಿ ಯುದ್ಧ ಭೂಮಿಯಲ್ಲಿ ಹೋರಾಡ್ತಾ ಇದ್ರು. ಇದು ದೆಹಲಿ ಸುಲ್ತಾನರಲ್ಲಿ ಮೊದಲನೇ ಮನೆತನವಾದಂಥ ಸ್ಲೇವ್ ಡೈನಾಸ್ಟಿಯ ಒಂದು ಇತಿಹಾಸ.
She dressed herself as a man and led any army in the battlefield. Intolerant of women's rule, the nobles killed her. ಆದರೂ ಕೂಡ ಏನಪ್ಪ ಅಂದ್ರೆ ಮಹಿಳೆಯರ ಆಡಳಿತವನ್ನು ಸಹಿಸಲಾರದಂಥ ದುಷ್ಕರ್ಮಿಗಳು ಏನಪ್ಪ ಅಂದ್ರೆ ರಜಿಯಾ ಸುಲ್ತಾನನನ್ನು ಕೊಂದರು. ರಜಿಯಾ ಬೇಗಮ್ಮ. ಇನ್ನು ಖಿಲ್ಜಿ ಸಂತತಿ ಬರ್ತೈತಿ. ಡೆಲ್ಲಿ ಸುಲ್ತಾನರಲ್ಲಿ ಇನ್ನೊಂದು ಸಂತತಿ ಯಾವಪ್ಪ ಅಂದ್ರೆ ಖಿಲ್ಜಿ ಸಂತತಿ. ಆಫ್ಟರ್ ದ ಸ್ಲೇವ್ ಡೈನಾಸ್ಟಿ ದ ಖಿಲ್ಜಿ ಡೈನಾಸ್ಟಿ ಕೇಮ್ ಟು ಪವರ್. ಗುಲಾಮಿ ಸಂತತಿಯ ನಂತರ ದೆಹಲಿ ಒಳಗೆ ಯಾರು ಆಡಳಿತ ಮಾಡಕತ್ರಪ್ಪ ಅಂದ್ರೆ ಖಿಲ್ಜಿ ಸಂತತಿ. ಈ ಖಿಲ್ಜಿ ಸಂತತಿಯಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ಒಬ್ಬ ಪ್ರಸಿದ್ಧ ದೊರೆಯಾಗಿದ್ದ, ಪ್ರಸಿದ್ಧ ಸುಲ್ತಾನನಾಗಿದ್ದ. ಅಲ್ಲಾವುದ್ದೀನ್ ಖಿಲ್ಜಿ ವಾಸ್ ದ ಸ್ಟ್ರಾಂಗೆಸ್ಟ್ ಆಫ್ ಆಲ್ ದ ಸುಲ್ತಾನ್ಸ್ ಆಫ್ ದೆಹಲಿ. ಅಲ್ಲಾವುದ್ದೀನ್ ಖಿಲ್ಜಿ ಏನಪ್ಪ ಅಂದ್ರೆ ದೆಹಲಿ ಸುಲ್ತಾನರಲ್ಲಿ ಒಬ್ಬ ಸ್ಟ್ರಾಂಗ್ ಆದ ಸುಲ್ತಾನನಾಗಿದ್ದ. ಹಿಸ್ ರೂಲ್ ವಾಸ್ ಬೇಸ್ಡ್ ಆನ್ ಮಿಲಿಟರಿ ಪವರ್. ಅವನ ಆಡಳಿತ ಏನಪ್ಪಾ ಅಂದ್ರೆ ಸೈನಿಕ ಸಾಮರ್ಥ್ಯದ ಮೇಲೆ ಆಧರಿಸಿತ್ತು. ಪಾಲಿಸೀಸ್ ಏನೇನು ಪಾಲಿಸಿ ಜಾರಿಗೆ ತಂದ ಅಲ್ಲಾವುದ್ದೀನ್ ಖಿಲ್ಜಿ ನೋಡಿ. ಎಲ್ಲಿಂದ ಸ್ಟಾರ್ಟ್ ಆದ ಇತಿಹಾಸ? ಮೊಹಮ್ಮದ್ ಗಜ್ನಿ, ಮೊಹಮ್ಮದ್ ಗೋರಿ. ಮೊಹಮ್ಮದ್ ಗಜ್ನಿ ನಮ್ಮ ದೇಶದ ಮೇಲೆ 17 ಬಾರಿ ದಾಳಿ ಮಾಡಿದ. ಮೊಹಮ್ಮದ್ ಗೋರಿನೂ ಬಂದ. ಅವನು ದೆಹಲಿಯ ಪೃಥ್ವಿರಾಜ್ ಚೌಹಾಣನನ್ನು ಮೊದಲೇ ಯುದ್ಧದಾಗ ಸೋತ. ಮತ್ತು ಎರಡನೇ ಯುದ್ಧದಾಗ ತರಾಯಿನ ಎರಡನೇ ಯುದ್ಧದಲ್ಲಿ ಮೊಹಮ್ಮದ್ ಗೋರಿ ಗೆದ್ದ. ತನ್ನ ಗುಲಾಮನಾದಂಥ ಕುತುಬುದ್ದೀನ್ ಐಬಕರಿಗೆ ಭಾರತದ ಪ್ರದೇಶಗಳನ್ನು ಬಿಟ್ಟುಕೊಟ್ಟ. ಕುತುಬುದ್ದೀನ್ ಐಬಕ ಆಡಳಿತ ನಡೆಸಿದ. ಅವ್ರದ್ದು ಗುಲಾಮಿ ಸಂತತಿ ಅಂತ ಹೆಸರು ಬಂತು. ಗುಲಾಮಿ ಸಂತತಿ ಅಂತ ಯಾಕೆ ಹೆಸರು ಬಂತಪ್ಪ ಅಂದ್ರೆ ಕುತುಬುದ್ದೀನ್ ಐಬಕನು ಮೊಹಮ್ಮದ್ ಗೋರಿಯ ಗುಲಾಮನಾಗಿದ್ದ. ಈ ಸ್ಲೇವ್ ಡೈನಾಸ್ಟಿ ಆದ್ಮೇಲೆ ಖಿಲ್ಜಿ ಡೈನಾಸ್ಟಿ. ಅಲ್ಲಾವುದ್ದೀನ್ ಇಂಟ್ರೊಡ್ಯೂಸ್ಡ್ ಸೆವರಲ್ ರಿಫಾರ್ಮ್ಸ್ ಇನ್ ಅಡ್ಮಿನಿಸ್ಟ್ರೇಟಿವ್, ಮಿಲಿಟರಿ ಆ್ಯಂಡ್ ಎಕನಾಮಿಕ್ ಫೀಲ್ಡ್ಸ್. ಈ ಅಲ್ಲಾವುದ್ದೀನ್ ಖಿಲ್ಜಿ ಏನಪ್ಪ ಅಂದ್ರೆ ಸಾಕಷ್ಟು ಸುಧಾರಣೆಗಳನ್ನು ಜಾರಿಗೆ ತಂದ. ಎದರೊಳಗೆ? ಮಿಲಿಟರಿ ಸೈನಿಕ ಪದ್ಧತಿ ಒಳಗೆ, ಆರ್ಥಿಕತೆಯಲ್ಲಿ ಮತ್ತು ಸೈನ್ಯದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಅಲ್ಲಾವುದ್ದೀನ್ ಖಿಲ್ಜಿ ಜಾರಿಗೆ ತಂದ. ಈ ರೆಗ್ಯುಲೇಟೆಡ್ ದ ಪ್ರೈಸ್ ಆಫ್ ಕಾಮನ್ಲಿ ಕನ್ಸ್ಯೂಮ್ಡ್ ಗೂಡ್ಸ್. ಅವನು ಏನಪ್ಪ ಅಂದ್ರೆ ಸಾಕಷ್ಟು ತೆರಿಗೆಗಳನ್ನು ಹಾಕಿದ. ಈ ಬ್ಯಾನ್ಡ್ ಕನ್ಸಂಪ್ಷನ್ ಆಫ್ ಲಿಕರ್ ಅಂಡ್ ಗ್ಯಾಮ್ಲಿಂಗ್. ನೋಡಿ, ಅಲ್ಲಾವುದ್ದೀನ್ ಖಿಲ್ಜಿ ಏನಪ್ಪ ಅಂದ್ರೆ ದಾರು ಕುಡಿಯುವುದನ್ನು ಬಂದ್ ಮಾಡಿದ. ಮದ್ಯಪಾನ ಮಾಡುವುದನ್ನು ತನ್ನ ರಾಜ್ಯದಾಗ ಮದ್ಯಪಾನ ಮಾಡುವುದನ್ನು ಬಂದ್ ಮಾಡಿದ. ಮದ್ಯಪಾನ ಮಾಡಿದ. ದ ಗಿಲ್ಟಿ ವೇರ್ ಸೆವರಲಿ ಪನಿಷ್ಡ್. ಮತ್ತು ಯಾರು ಅಪರಾಧಿಗಳು ಇರ್ತಾರಲ್ಲ, ಮದ್ಯಪಾನ ಮಾಡೋರಾಗಿರ್ಬೋದು ಮತ್ತು ಗ್ಯಾಂಬ್ಲಿಂಗ್ ಅಂದ್ರೆ ಸ್ಪೀಡ್ ಆಟ ಆಡೋದು, ಅವ್ರನ್ನೆಲ್ಲರನ್ನು ನಿಷೇಧ ಮಾಡಿದ. ಮಿಲಿಟರಿ ಎಕ್ಸ್ಪಿಡೇಷನ್ಸ್ ಏನೇನು ಯಾವ ಯುದ್ಧಗಳನ್ನು ಗೆದ್ದುಕೊಂಡ ಅಲ್ಲಾವುದ್ದೀನ್ ಖಿಲ್ಜಿ? ಯಾವ ಯುದ್ಧಗಳನ್ನು ಗೆದ್ದುಕೊಂಡ? ಅಲ್ಲಾವುದ್ದೀನ್ ಅಸ್ಪೈರ್ಡ್ ಟು ಕಾಂಕರ್ ದ ಓಲ್ ಆಫ್ ನೋಡಿ. ಅಲ್ಲಾವುದ್ದೀನ್ ಅಸ್ಪೈರ್ಡ್ ಟು ಕಾಂಕರ್ ದ ಓಲ್ ಆಫ್ ಇಂಡಿಯಾ ಇನ್ ದ ಫಸ್ಟ್ ಇನ್ಸ್ಟೆನ್ಸ್. ಈ ಕಾಂಕರ್ಡ್ ನಾರ್ತ್ ಇಂಡಿಯಾ ಬೈ ಇಸ್ ಮಿಲಿಟರಿ ಸ್ಟ್ರೆಂತ್. ಅವನು ಏನಪ್ಪ ಅಂದ್ರೆ ತನ್ನ ಸೈನಿಕ ಸಾಮರ್ಥ್ಯದಿಂದ ಉತ್ತರ ಭಾರತವನ್ನು ಗೆದ್ದುಕೊಂಡ. ಟು ಕಾಂಕರ್ ಸೌತ್ ಇಂಡಿಯಾ ಈ ಸೆಂಟ್ ಮಲಿಕ್ ಕಾಫರ್. ನೋಡಿ, ಅಲ್ಲಾವುದ್ದೀನ್ ಖಿಲ್ಜಿ ಅವರು ಮಂತ್ರಿ ಆದಂಥ ಮಲಿಕ್ ಕಾಫರ್ ಆಗಿರ್ತಾನೆ. ಅವನನ್ನು ದಕ್ಷಿಣ ಭಾರತದಲ್ಲಿ ಪ್ರದೇಶಗಳನ್ನು ಗೆದ್ದುಕೊಳ್ಳಕ್ಕೆ ಕಲಿಸ್ತಾನೆ. ಮಲಿಕ್ ಕಾಫರ್ ಇನ್ವೇಟೆಡ್ ದ ಮೇಜರ್ 4 ಕಿಂಗ್ಡಮ್ಸ್ ಆಫ್ ಸೌತ್ ಇಂಡಿಯಾ ಅಂಡ್ ಲೂಟೆಡ್ ದೇರ್ ಕ್ಯಾಪಿಟಲ್ಸ್. ಈ ಮಲಿಕ್ ಕಾಫರ್ ಏನಪ್ಪ ಅಂದ್ರೆ ದಕ್ಷಿಣ ಭಾರತದ 4 ಪ್ರಸಿದ್ಧ ರಾಜಮನೆತನಗಳನ್ನು ಯುದ್ಧದಲ್ಲಿ ಗೆದ್ದುಕೊಂಡ. ಕ್ಯಾಪಿಟಲ್ಸ್ ಮತ್ತು ಅವ್ರನ್ನ ಅಲ್ಲಿ ಲೂಟ್ ಮಾಡಿದ, ಕಳ್ಳತನ ಮಾಡಿದ. ಮಲಿಕ್ ಕಾಫರ್ ಕಂಟಿನ್ಯೂಯಿಂಗ್ ಇಸ್ ಮಿಲಿಟರಿ ಮಾರ್ಚ್ ಪ್ರೊಸೀಡೆಡ್ ಅಪ್ ಟು ರಾಮೇಶ್ವರಂ. ಹಿ ಪ್ಲಂಡರ್ಡ್ ಮೆನಿ ಟೆಂಪಲ್ಸ್ ದೇರ್. ಮಲಿಕ್ ಕಾಫರ್ ಏನಪ್ಪ ಅಂದ್ರೆ ಸಾಕಷ್ಟು ಸೈನಿಕ ದಾಳಿಯನ್ನು ಮಾಡಿದ. ಹಿ ಪ್ಲಂಡರ್ಡ್ ಮೆನಿ ಟೆಂಪಲ್ಸ್ ದೇರ್. ಸಾಕಷ್ಟು ದೇವಾಲಯಗಳನ್ನು ಕೂಡ ಗೆದ್ದುಕೊಂಡ ಮತ್ತು ನಾಶಪಡಿಸಿದ. ಈ ಲೂಟೆಡ್ ಹ್ಯೂಜ್ ಕ್ವಾಂಟಿಟಿ ಆಫ್ ವೆಲ್ತ್. ಮಲಿಕ್ ಕಾಫರ್ ದಕ್ಷಿಣ ಭಾರತದ ರಾಜ ಮನೆತನಗಳಲ್ಲಿ ಇದ್ದಂತಹ ರಾಜಧಾನಿಗಳಲ್ಲಿ ಇದ್ದಂತಹ ಸಂಪತ್ತನ್ನು ಏನು ಮಾಡಿದಪ್ಪ ಅಂದ್ರೆ ಸಂಪತ್ತನ್ನು ಗೆದ್ದುಕೊಂಡ. ನೆವರ್ ಬಿಫೋರ್ ಹ್ಯಾಡ್ ಸಚ್ ಎ ಹ್ಯೂಜ್ ಕ್ವಾಂಟಿಟಿ ಆಫ್ ವೆಲ್ತ್ ಆಫ್ ಸೌತ್ ಇಂಡಿಯಾ ಫ್ಲೋಡ್ ಟು ದೆಹಲಿ. ಆ ದಕ್ಷಿಣ ಭಾರತದ ಸಾಕಷ್ಟು ಸಂಪತ್ತು ಏನಪ್ಪ ಅಂದ್ರೆ ದೆಹಲಿಗೆ ಮಲಿಕ್ ಕಾಫರ್ನು ಕೊಂಡುಕೊಂಡು ಹೋದ. Alauddin patronized Amir Khusro. He built a new port in Delhi known as Sri Alai Darwaza. Sri Alai Darwaza in Delhi. ನೋಡಿ ಏನಪ್ಪ ಅಂದ್ರೆ ಸಾಕಷ್ಟು ಮಸೀದಿಗಳನ್ನು ಕಟ್ಟಿಸಿದ. ಅಲೈ ದರ್ವಾಜಾನು ಕಟ್ಟಿಸಿದ ಮತ್ತು ಎ ಗ್ರ್ಯಾಂಡ್ ಪೀಸ್ ಆಫ್ ಆರ್ಕಿಟೆಕ್ಚರ್ ವಾಸ್ ಇಸ್ ಕಾಂಟ್ರಿಬ್ಯೂಷನ್. ನೋಡಿ ಎ ಗ್ರ್ಯಾಂಡ್ ಪೀಸ್ ಆಫ್ ಆರ್ಕಿಟೆಕ್ಚರ್ ವಾಸ್ ಇಸ್ ಕಾಂಟ್ರಿಬ್ಯೂಷನ್.